ಗ್ರಾಮೀಣ ಪ್ರದೇಶಗಳಲ್ಲಿ ನಿರುದ್ಯೋಗ ತಾಂಡವಾಡ್ತಾ ಇದೆ. ಇದರಿಂದಾಗಿ ಅಲ್ಲಿನ ನಿವಾಸಿಗಳಲ್ಲಿ ದುಡಿಯೋ ಶಕ್ತಿ ಇರುವವರು ನಗರಗಳತ್ತ ವಲಸೆ ಬರ್ತಿದ್ದಾರೆ. ಇದರ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ. ನಗರದ ಪ್ರದೇಶಗಳಿಗೆ ಬರುವವರಲ್ಲಿ ಹೆಚ್ಚಿನವರು ತೀರಾ ಕಡಿಮೆ ಸಂಬಳಕ್ಕೆ ದುಡಿತಾ ಇರ್ತಾರೆ. ಇದು ಶೋಚನೀಯ ಸಂಗತಿ. ಆದ್ದರಿಂದ ಸ್ಥಳೀಯವಾಗಿ ಉದ್ಯೋಗಗಳನ್ನು ಕಂಡುಕೊಳ್ಳುವುದು ಸೂಕ್ತ. ಈ ನಿಟ್ಟಿನಲ್ಲಿ ಮೊಲ ಸಾಕಣೆ ಕೂಡ ಅನುಕೂಲಕರ. ಇದೇ ಹೊತ್ತಿನ ವಿಶೇಷ ಮೊಲ ಸಾಕಣೆ. ನಾನ್ ಪ್ರಭು. ಗ್ರಾಮೀಣ ಪ್ರದೇಶದ ಬೆರಳೆಣಿಕೆ ವ್ಯಕ್ತಿಗಳು ಮೊಲ ಸಾಕಣೆ ಮಾಡ್ತಿದ್ದಾರೆ. ಇದನ್ನು ವೈಜ್ಞಾನಿಕ ಮಾದರಿ ಮಾಡುವುದು ಸೂಕ್ತ. ಈ ದಿಶೆಯಲ್ಲಿ ತುಮಕೂರು ಜಿಲ್ಲೆ ತಿಪಟೂರು ಪಟ್ಟಣದ ಯುವಕ ಮಂಜುನಾಥ್ ಮಾದರಿ ಮೊಲ ಸಾಕಣೆ ಮಾಡ್ತಿದ್ದಾರೆ. ಇದರ ವಿವರಗಳನ್ನು ಸುದ್ದಿ ಟಿವಿಯ ವಿಶೇಷ ಪ್ರತಿನಿಧಿ ಕುಮಾರ ರೈತ ವರದಿ ಮಾಡಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ಹಸುಗಳ ಸಾಕಣೆ ಸಾಮಾನ್ಯ, ಆದ್ರೆ ಇದು ಸರಳವಲ್ಲ. ಸಾಕಷ್ಟು ಅಡೆತಡೆಗಳು ಬರುತ್ತವೆ. ಹಸುಗಳ ಸಾಕಾಣೆಯಲ್ಲಿ ನಷ್ಟ ಅನುಭವಿಸಿದವರು ಇದ್ದಾರೆ. ಅಲ್ಲದೆ ಇದು ದುಬಾರಿ ಕೂಡ, ಏಕೆಂದರೆ ಅವುಗಳ ಮೇವು, ಔಷಧೋಪಚಾರ ಎಲ್ಲವೂ ದುಬಾರಿ. ಇದಕ್ಕೆ ಹೋಲಿಸಿದ್ರೆ ಮೊಲಗಳ ಸಾಕಾಣೆ ಸುಲಭ. ಇದರಲ್ಲಿ ಸಾಮಾನ್ಯವಾಗಿ ತೊಂದರೆಗಳು ಎದುರಾಗುವುದಿಲ್ಲ. ಈ ಕಾರಣದಿಂದಲೂ ಮೊಲ ಸಾಕಾಣೆ ನಿರುದ್ಯೋಗ ನಿವಾರಣೆ ಎನ್ನಬಹುದು. ತಿಪಟೂರು ನಗರದ ನಿವಾಸಿ ಮಂಜುನಾಥ್ ಅವರಿಗೆ ಬಾಲ್ಯದಿಂದಲೂ ಮೊಲಗಳ ಸಾಕಣೆ ಅಚ್ಚುಮೆಚ್ಚು. ಇವರ ಕುಟುಂಬದ ಹಿರಿಯರು ಹವ್ಯಾಸಕ್ಕಾಗಿ ಮೊಲ ಸಾಕಣೆ ಮಾಡುತ್ತಿದ್ದರೆ ಇದಕ್ಕೆ ಕಾರಣ. ಇದೇ ಹವ್ಯಾಸ ಮುಂದೆ ತಮ್ಮ ವೃತ್ತಿಯಾಗಬಹುದೆಂದು ಇವರು ಎಣಿಸಿರಲಿಲ್ಲ. ವಿದ್ಯಾಭ್ಯಾಸದ ನಂತರ ಮುಂದೇನು ಮಾಡುವುದು ಎಂದು ಚಿಂತಿಸಿದಾಗ ಮೊಲ ಸಾಕಾಣೆಯನ್ನೇ ಏಕೆ ವೃತ್ತಿ ಮಾಡಿಕೊಳ್ಳಬಾರದು ಅನ್ನಿಸ್ತು. ಇಂತಹ ವೃತ್ತಿಯನ್ನ ಆಯ್ಕೆ ಮಾಡಿಕೊಳ್ಳುವಾಗ ಅದರ ಸಾಧಕ ಬಾಧಕಗಳನ್ನ ತಿಳಿದುಕೊಳ್ಬೇಕು. ಮನೆಯಲ್ಲಿ ಮೊದಲಿನಿಂದಲೂ ಮೊಲ ಸಾಕಣೆ ಮಾಡುತ್ತಿದ್ದರಿಂದ ಅವುಗಳ ಬಗ್ಗೆ ತಿಳಿದುಕೊಂಡಿದ್ರು. ವೃತ್ತಿ ಮಾಡಲು ನಿರ್ಧರಿಸಿದಾಗ ಸುಸಜ್ಜಿತ ರ್ಯಾಬಿಟ್ ಫಾರ್ಮ್ಗಳಿಗೆ ಹೋಗಿ ಅಲ್ಲಿನ ವ್ಯವಸ್ಥೆ ಬಗ್ಗೆ ತಿಳಿದುಕೊಂಡ್ರು. ಮೊಲ ಸಾಕಾಣಿಕೆಯನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡಲು ಹೊರಟಾಗ ಉತ್ತಮ ತಳಿಯ ಆರೋಗ್ಯವಂತ ಮೊಲಗಳು ಅವಶ್ಯಕ. ಕೇರಳದಲ್ಲಿ ಇಂಥ ಉತ್ತಮ ತಳಿ ಮೊಲಗಳು ಸಿಗುತ್ತವೆ ಎಂದು ತಿಳಿದಾಗ ಅಲ್ಲಿಗೆ ಹೋಗಿ ತಂದ್ರು. ತರುವ ಮೊದಲೇ ಅವುಗಳ ಸಾಕಾಣೆಗೆ ಬೇಕಾದ ವ್ಯವಸ್ಥೆಯನ್ನೆಲ್ಲ ಮಾಡಿದ್ರು. ಮೊಲ ಸಾಕಾಣೆಗೆ ಸುಸಜ್ಜಿತವಾದ ಶೆಡ್ ಮತ್ತು ಮೊಲಗಳನ್ನ ಇಡಲು ವಿಶಾಲವಾದ ಪಂಜರಗಳು ಬೇಕಾಗುತ್ತವೆ. ಪಂಜರಗಳನ್ನ ಮಾಡಿಸುವುದು ಉತ್ತಮ. ಮಾಡಿಸುವಾಗ ಎಲ್ಲಿಯೂ ಕಬ್ಬಿಣದ ಚೂಪು ತುದಿ ಇರದಂತೆ ನೋಡಿಕೊಳ್ಬೇಕು. ಇಲ್ಲದಿದ್ರೆ ತುದಿಗಳು ಮೊಲಗಳಿಗೆ ತಾಗಿ ಗಾಯವಾಗುತ್ತೆ. ಹೀಗೆ ಆಗುವುದರಿಂದ ಗಾಯಗಳು ಹೆಚ್ಚಾಗಿ ಮೊಲ ಸಾಯುವ ಸಾಧ್ಯತೆ ಅಧಿಕ. ಮೊಲ ಸಾಕಾಣಿಕೆಯ ಪ್ರಮುಖ ಅಂಶ ಎಂದ್ರೆ ಕಡಿಮೆ ಖರ್ಚು. ಕೃಷಿ ಸಂಬಂಧಿತ ಇತರ ಕಸುಬುಗಳಿಗೆ ಹೋಲಿಕೆ ಮಾಡಿದ್ರೆ ಇದರಲ್ಲಿ ಉಂಟಾಗುವ ನಷ್ಟದ ಪ್ರಮಾಣ ಅತ್ಯಲ್ಪ. ವೈಜ್ಞಾನಿಕ ಮಾದರಿಯಲ್ಲಿ ಕೃಷಿ ಮಾಡಿದಷ್ಟು ನಷ್ಟವಾಗುವ ಸಾಧ್ಯತೆಯನ್ನ ತಪ್ಪಿಸಬಹುದು. ಇವುಗಳನ್ನ ಇಂಥದ್ದೇ ಜಾಗದಲ್ಲಿ ಸಾಕಣೆ ಮಾಡಬೇಕು ಎಂದೇನೂ ಇಲ್ಲ. 10 ಅಡಿ ಉದ್ದ, 10 ಅಡಿ ಅಗಲದ ಕೊಠಡಿ ಇದ್ರೆ ಸಾಕು, ಅಚ್ಚುಕಟ್ಟಾಗಿ ಸಾಕಣೆ ಮಾಡಬಹುದು.
ಮಂಜುನಾಥ್ ಅವರು ಶೆಡ್ ನಿರ್ಮಾಣಕ್ಕೆ ಬಂಡವಾಳ ತೊಡಗಿಸುವ ಅಗತ್ಯ ಬರಲಿಲ್ಲ. ತಿಪ್ಟೂರಿನ ಹೊರವಲಯದ ಇಂಥ ಉದ್ದೇಶಗಳಿಗಾಗಿ ನಿರ್ಮಾಣವಾಗಿದ್ದ ಶೆಡ್ ಬಾಡಿಗೆಗೆ ತೆಗೆದುಕೊಂಡ್ರು. ಇದು ತೊಡಗಿಸಬೇಕಾದ ಮೂಲ ಬಂಡವಾಳವನ್ನ ಕಡಿಮೆ ಮಾಡಿತು. ಇವರ ಮುಂದೆ ನಿಂತು ಪಂಜರಗಳನ್ನ ಮಾಡಿಸಿದ್ರು. ಅಗತ್ಯವಿದ್ದ ಇನ್ನಿತರ ಉಪಕರಣಗಳನ್ನ ಕೂಡ ತಂದ್ರು. ಮೊಲ ಸಾಕಣೆಯನ್ನ 10 ರಿಂದ 15 ಸಾವಿರ ರೂಪಾಯಿಯಲ್ಲಿಯೂ ಆರಂಭಿಸಬಹುದು. ಆದರೆ ಇದಕ್ಕಾಗಿ ಅಗತ್ಯವಿರುವ ಸರಳ ಅವಶ್ಯಕತೆಗಳು ಲಭ್ಯ ಇರಬೇಕು. ಆರಂಭದಲ್ಲಿ ಮಂಜುನಾಥ್ ಅವರು 30 ಮೊಲಗಳನ್ನಷ್ಟೇ ತಂದಿದ್ದು ಖರ್ಚನ್ನ ಕಡಿಮೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿತು. ಅರಣ್ಯದ ದೇಸಿ ತಳಿಗಳನ್ನ ಸಾಕಣೆ ಮಾಡುವುದು ನಿಷಿದ್ಧ ಎನ್ನಲಾಗುತ್ತೆ. ಆದ್ರಿಂದ ಇತರ ತಳಿಗಳನ್ನ ಸಾಕಣೆ ಮಾಡಬಹುದು. ಇಂಥವುಗಳಲ್ಲಿ ನ್ಯೂಜಿಲೆಂಡ್ ವೈಟ್, ಕ್ಯಾಲಿಫೋರ್ನಿಯಾ ವೈಟ್, ಚಿಂಚಿಲಾ, ಗ್ರೇ ಜಾಯಿಂಟ್, ವೈಟ್ ಜಾಯಿಂಟ್ ಮತ್ತಿತರ ತಳಿಗಳನ್ನ ಮಾರಾಟ ಮಾಡಬಹುದು. ಕೆಲವರಿಗೆ ಮೊಲಗಳ ಸಾಕಣೆ ಒಂದು ಹವ್ಯಾಸವಾಗಿರುತ್ತೆ. ಕೆಲವರು ಮಾಂಸಕ್ಕಾಗಿ ಸಾಕಣೆ ಮಾಡ್ತಾರೆ, ಮತ್ತೆ ಕೆಲವರು ಮಾರಾಟದ ಉದ್ದೇಶದಿಂದ ದಷ್ಟಪುಷ್ಟವಾಗಿ ಬೆಳೆಸ್ತಾರೆ. ಇಷ್ಟೇ ಅಲ್ಲದೆ ಬೆಲೆ ಬಾಳುವಂತಹ ವಸ್ತುಗಳ ತಯಾರಿಕೆ ದೃಷ್ಟಿಯಿಂದಲೂ ಕೂಡ ಇವುಗಳನ್ನು ಸಾಕಲಾಗುತ್ತೆ. ಇವುಗಳ ಚರ್ಮದಿಂದ ಟೊಪ್ಪಿ, ಕೋಟು, ಕೈಚೀಲ, ಕೈಗವಸು, ಹಾಗೆ ವಾಚಿನ ಪಟ್ಟಿ, ಚಪ್ಪಲಿ ಪಟ್ಟಿ ಇತ್ಯಾದಿಯನ್ನು ತಯಾರಿಸೋಕೆ ಬಳಸ್ತಾರೆ. ಇನ್ನಷ್ಟು ಹೆಚ್ಚಿನ ವಿವರಗಳನ್ನು ಕೊಡ್ತೀವಿ ಒಂದು ಚಿಕ್ಕ ಬ್ರೇಕ್ ಆದಮೇಲೆ. ಕೋಳಿ, ಕುರಿ, ಆಡು ಇವುಗಳ ಮಾಂಸಕ್ಕೆ ಹೋಲಿಸಿದ್ರೆ ಮೊಲದ ಮಾಂಸದ ಸೇವನೆ ಆರೋಗ್ಯಕ್ಕೆ ಉತ್ತಮ ಅಂತ ಹೇಳಲಾಗುತ್ತೆ. ಮಾಂಸಾಹಾರ ಅಭ್ಯಾಸ ಇರುವವರಲ್ಲಿ ಪೌಷ್ಟಿಕ ಆಹಾರದ ಕೊರತೆಯನ್ನು ಕೂಡ ಇದು ನಿವಾರಿಸಬಲ್ಲದು. ಇದರಲ್ಲಿ ಪ್ರಾಣಿಜನ್ಯ ಸಾರಜನಕ ಇರುತ್ತೆ. ಇದು ಹೆಚ್ಚಿನ ಪ್ರೋಟೀನ್ ಅನ್ನು ಒದಗಿಸುತ್ತೆ. ಇದರಲ್ಲಿ ಕೊಬ್ಬಿನಾಂಶ, ಸೋಡಿಯಂ, ಲವಣಾಂಶ ಕಡಿಮೆ ಇರುತ್ತೆ. ಇದರಿಂದಾಗಿ ಇದು ಮಕ್ಕಳು, ವೃದ್ಧರಿಗೆ ಬಹುಬೇಗ ಜೀರ್ಣವಾಗುತ್ತೆ. ಹೃದ್ರೋಗಿಗಳಿಗಂತೂ ತುಂಬಾ ಸೂಕ್ತ ಇದು. ಆರೋಗ್ಯವಂತ ಮೊಲದ ಜೀವಿತಾವಧಿ 5 ರಿಂದ 6 ವರ್ಷ. ಬಹುಬೇಗನೆ ಅಂದ್ರೆ ಕೇವಲ 6 ತಿಂಗಳಿನಲ್ಲಿಯೇ ಪ್ರಾಯಕ್ಕೆ ಬರುತ್ತೆ. ಆನಂತರ ಹೆಣ್ಣು ಮೊಲ 30 ದಿನದಲ್ಲಿ ಗರ್ಭ ಧರಿಸುತ್ತೆ. ಎಲ್ಲಾ ಮೊಲಗಳು ಏಕಪ್ರಕಾರವಾಗಿ ಮರಿಗಳನ್ನ ಹಾಕೋದಿಲ್ಲ. 1 ರಿಂದ 12ರ ತನಕ ಮರಿಗಳನ್ನ ಹಾಕುತ್ತವೆ. 1 ವರ್ಷಕ್ಕೆ ಇವುಗಳು 6 ಬಾರಿ ಮರಿ ಹಾಕುತ್ತವೆ. ಕೆಲವೊಮ್ಮೆ ವಾರ್ಷಿಕ 7 ಬಾರಿ ಮರಿ ಹಾಕಿದ ಉದಾಹರಣೆಗಳು ಇವೆ. ಆರೋಗ್ಯವಂತ ಮೊಲಗಳಿಗಾಗಿ ವರ್ಷದಲ್ಲಿ 6 ಬಾರಿ ಮಾತ್ರ ಮರಿ ಹಾಕಲು ಬಿಡಬೇಕು. ಮೊಲಗಳಿಗೆ ಉತ್ತಮ ಪೌಷ್ಟಿಕಾಂಶದ ಆಹಾರ ನೀಡುವುದು ಸೂಕ್ತ. ಇಲ್ಲದಿದ್ರೆ ಅವುಗಳು ಸೊರಗುತ್ತವೆ. ಅದು ಸಂತಾನೋತ್ಪತ್ತಿ ಪ್ರಕ್ರಿಯೆ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಅಲ್ಲದೆ ಹುಟ್ಟಿದ ಮರಿಗಳ ಸಾವಿಗೂ ಕಾರಣವಾಗಬಹುದು. ಕ್ಯಾಲ್ಸಿಯಂ ಅಂಶ ಕಡಿಮೆ ಇದ್ರೆ ಅವುಗಳು
ಹೆಣ್ಣು ಮತ್ತು ಗಂಡು ಮೊಲವನ್ನ ಪಂಜರದಲ್ಲಿ ಒಟ್ಟಿಗೆ ಇಡುವುದು ಸೂಕ್ತವಲ್ಲ. ಹೆಣ್ಣು ಮೊಲ ತಾನು ಸಂಯೋಗಕ್ಕೆ ಸಿದ್ಧ ಎಂದು ಕೆಲವು ಲಕ್ಷಣಗಳನ್ನ ತೋರ್ಪಡಿಸುತ್ತೆ. ಆಗ ಮಾತ್ರ ಗಂಡು ಮೊಲವನ್ನ ಅದರ ಪಂಜರದೊಳಗೆ ಬಿಡಬೇಕು. ಹೆಣ್ಣು ಮೊಲಗಳು ಎಷ್ಟು ಸೂಕ್ಷ್ಮ ಅಂದ್ರೆ ತನ್ನ ಬಳಿ ವಿನಾಕಾರಣ ಗಂಡು ಮೊಲ ಬಂದ್ರೆ ಕಚ್ಚಿ ಗಾಯಗೊಳಿಸುವ ಸಾಧ್ಯತೆ ಅತ್ಯಧಿಕ. ಮೊಲ ಗರ್ಭ ಧರಿಸಿದೆ ಎಂಬುದು ಕೆಲವು ಲಕ್ಷಣಗಳಿಂದ ತಿಳಿಯುತ್ತೆ. ಅದರ ಉದರ ಭಾಗವನ್ನ ಸವರಿದಾಗ ಗಂಟು ಗಂಟು ಇರುವಂತೆ ಸ್ಪರ್ಶವಾಗುತ್ತೆ. ಆಗ ಅದನ್ನ ಪ್ರತ್ಯೇಕವಾಗಿಟ್ಟು ಇನ್ನಿತರೆ ದಿನಗಳಲ್ಲಿ ನೀಡುವ ಆಹಾರಕ್ಕಿಂತಲೂ ಹೆಚ್ಚು ಆಹಾರ ನೀಡಬೇಕು. ಇದು ಅವುಗಳು ಆರೋಗ್ಯವಾಗಿರಲು ಮತ್ತು ಆರೋಗ್ಯವಂತ ಮರಿಗಳಿಗೆ ಜನ್ಮ ನೀಡಲು ಕಾರಣವಾಗುತ್ತೆ. ಮೊಲಗಳು ಗರ್ಭ ಧರಿಸಿದ ನಂತರ ಮತ್ತಷ್ಟು ಸೂಕ್ಷ್ಮವಾಗುತ್ತವೆ. ಇಂಥ ಸಂದರ್ಭದಲ್ಲಿ ಅವುಗಳು ಆತಂಕಕ್ಕೆ ಒಳಗಾದ್ರೆ ಮೃತ ಮರಿಗಳಿಗೆ ಜನ್ಮ ನೀಡುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಮೊದಲು ಮಾಡಬೇಕಾದ ಕೆಲಸ ಏನಂದ್ರೆ ಅವುಗಳನ್ನ ಪ್ರತ್ಯೇಕವಾಗಿಡೋದು. ಎರಡನೆಯದು ವಾತಾವರಣದಲ್ಲಿ ಆತಂಕಕಾರಿ ಅಂಶಗಳು ಇರದಂತೆ ನೋಡಿಕೊಳ್ಳೋದು. ಮೊಲ ಸಾಕಣೆ ಶೆಡ್ನಲ್ಲಿ ನಾಯಿಗಳು ಹಾವುಗಳು ಪ್ರವೇಶಿಸದಂತೆ ನೋಡಿಕೊಳ್ಬೇಕು. ಮೊಲ ಮರಿ ಹಾಕಿ ಅವುಗಳಿಗೆ ಹಾಲುಣಿಸುವುದನ್ನ ನಿಲ್ಲಿಸಿದ ನಂತರ ಮರಿಗಳಿಂದ ಪ್ರತ್ಯೇಕಿಸಬೇಕು. 1 ವಾರದ ವಿಶ್ರಾಂತಿ ನಂತರ ಗಂಟು ಮೊಲದ ಜೊತೆ ಬಿಡಬಹುದು. ಸಾಕಾಣೆದಾರರು ಮೊಲಗಳನ್ನ ಯೂನಿಟ್ಗಳಾಗಿ ಗುರುತಿಸುತ್ತಾರೆ. ಒಂದು ಯೂನಿಟ್ನಲ್ಲಿ ಸಾಮಾನ್ಯವಾಗಿ 6 ಹೆಣ್ಣು ಮೊಲ ಮತ್ತು 4 ಗಂಡು ಮೊಲಗಳು ಇರುತ್ತವೆ. ಈ ಸಂಖ್ಯೆಯಲ್ಲಿ ಹೆಚ್ಚು ಕಡಿಮೆಯಾದ್ರೆ ಅವುಗಳು ಒತ್ತಡಕ್ಕೆ ಒಳಗಾಗುತ್ತವೆ. ಆದ್ರಿಂದ ಸಾಕಾಣೆದಾರರು ಯೂನಿಟ್ ಸಂಖ್ಯೆಗೆ ಹೆಚ್ಚು ಮೊಲಗಳು ಎಂತಹ ವಾತಾವರಣಕ್ಕೂ ಹೊಂದಿಕೊಳ್ಳುತ್ತವೆ. ಆದ್ರೆ ಶೀತ ಜಾಸ್ತಿ ಆಗಬಾರದು. ಹೀಗೆ ಆದ್ರೆ ಅವುಗಳಲ್ಲಿ ರೋಗ ನಿರೋಧಕ ಕಡಿಮೆಯಾಗುತ್ತೆ. ಈ ದಿಶೆಯಲ್ಲಿ ಕೆಲವರು ಶೀತ ಆಗುತ್ತದೆ ಎಂದು ನೆಲಕ್ಕೆ ಗಾರೆ ಅಥವಾ ಕೆಂಪುಗಾರೆ ಮಾಡಿಸೋದಿಲ್ಲ. ಮಣ್ಣಿನ ನೆಲದ ಮೇಲೆ ಪಂಜರಗಳನ್ನಿಟ್ಟು ಸಾಕ್ತಾರೆ. ಸಣ್ಣ ಪ್ರಮಾಣದಲ್ಲಿ ಇದನ್ನ ಮಾಡಲು ಹೊರಡುವ ಕೆಲವರು ತೋಟದ ನೆರಳಿನಲ್ಲಿ ಪಂಜರಗಳನ್ನಿಟ್ಟು ಸಾಕ್ತಾರೆ. ಇನ್ನು ಕೆಲವರು ಹುಲ್ಲಿನ ಹೊದಿಕೆ ಇರುವ ಶೆಡ್ಗಳಲ್ಲಿ ಸಾಕ್ತಾರೆ. ಒಂದು ಮೊಲ ಇಡುವ ಪಂಜರದ ಉದ್ದ 2 ಅಡಿ, ಅಗಲ 2 ಅಡಿ ಮತ್ತು ಎತ್ತರ ಅಡಿ ಇರುವುದು ಸೂಕ್ತ. ಕೆಲವರು 1.5 ಅಡಿ ಅಗಲ ಮತ್ತು 1.5 ಅಡಿ ಎತ್ತರದ ಪಂಜರವನ್ನ ಮಾಡಿಸಿರ್ತಾರೆ. ಮೊಲಗಳಿಗೆ ಕಾಯಿಲೆಗಳು ಬರುವುದು ಕಡಿಮೆ. ಆದರೂ ನಿಯಮಿತವಾಗಿ ಪಶುವೈದ್ಯರಿಂದ ತಪಾಸಣೆಗೆ ಒಳಪಡಿಸುವುದು ಸೂಕ್ತ. ವಾರಕ್ಕೆ ಅಥವಾ 2 ವಾರಕ್ಕೆ ಒಮ್ಮೆ ನಿಯಮಿತವಾಗಿ ಪಶುವೈದ್ಯರು ಬಂದು ಹೋಗುವಂತಿರಬೇಕು. ದೊಡ್ಡ ಸಂಖ್ಯೆಯಲ್ಲಿ ಮೊಲಗಳನ್ನ ಸಾಕಣೆ ಮಾಡುತ್ತಿರುವ ಫಾರಂಗಳಲ್ಲಿ ಇದು ಅತ್ಯಂತ ಅವಶ್ಯಕ. ಸುಸ್ಥಿರ ಮಾದರಿಯಲ್ಲಿ ಮೊಲಗಳನ್ನು ಸಾಕಣೆ ಮಾಡೋಕೆ ಅನೇಕ ಅಂಶಗಳು ಕಾರಣವಾಗ್ತವೆ. ಅವುಗಳ ಬಗ್ಗೆ ತಿಳಿದುಕೊಳ್ಳುವುದು ಅವಶ್ಯಕ. ಹೀಗೆ ಮಾಡಿದಾಗ ಈ ವೃತ್ತಿ ಕೈಗೊಳ್ಳೋಕೆ ಆತ್ಮವಿಶ್ವಾಸ ಮೂಡುತ್ತೆ. ಶೆಡ್ನಲ್ಲಿ ಮೊಲಗಳ ಸಂಖ್ಯೆಯ ನಿರ್ವಹಣೆ ಮಾಡುವುದು ಕೂಡ ಅಗತ್ಯವಾಗಿರುತ್ತೆ. ಈ ಎಲ್ಲ ವಿವರಗಳನ್ನು ತಿಳಿಸ್ತೇವೆ ಇನ್ನೊಂದು ಬ್ರೇಕ್ ಆದಮೇಲೆ.
ಮೊಲ ಸಾಕಣೆಯಲ್ಲಿ ಅವುಗಳ ಆಹಾರ, ಸಾರಿಗೆ, ಮಾರುಕಟ್ಟೆ ಮತ್ತು ಇನ್ನಿತರ ಮೂಲಭೂತ ಅಂಶಗಳು ಮಹತ್ತರ ಪಾತ್ರವನ್ನು ವಹಿಸ್ತವೆ. ಇದರ ಬಗ್ಗೆ ಸಾಕಣೆದಾರ ತಿಳಿದುಕೊಳ್ಳದಿದ್ರೆ ವೆಚ್ಚ ಹೆಚ್ಚಾಗುತ್ತೆ. ಅನಗತ್ಯ ವೆಚ್ಚವನ್ನ ಕಡಿಮೆ ಮಾಡೋಕೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಈ ಎಲ್ಲ ವಿವರಗಳು ನಿಮ್ಮ ಮುಂದೆ. ಮೊಲಗಳಿಗೆ ಪೌಷ್ಟಿಕಯುತವಾದ ಆಹಾರ ಒದಗಿಸುವುದು ಬಹಳ ಮುಖ್ಯ. ಆದರೆ ಇದಕ್ಕಾಗಿ ಬಹಳ ವೆಚ್ಚವೇನೂ ಆಗೋದಿಲ್ಲ. ಏಕೆಂದ್ರೆ ಮೊಲಗಳು ಎಲ್ಲಾ ಬಗೆಯ ಆಹಾರಗಳಿಗೂ ಹೊಂದಿಕೊಳ್ಳುತ್ತವೆ. ಸಾಮಾನ್ಯವಾಗಿ ಎಲ್ಲಾ ಬಗೆಯ ಸಸ್ಯಗಳನ್ನ ತಿನ್ನುತ್ತವೆ. ಮನೆಯಲ್ಲಿ ಅಡುಗೆ ಮಾಡಿದ ನಂತರ ಚೆಲ್ಲುವ ಸೊಪ್ಪುಗಳನ್ನ ಇವುಗಳಿಗೆ ನೀಡಬಹುದು. ಆದ್ರೆ ದೊಡ್ಡ ಪ್ರಮಾಣದಲ್ಲಿ ಸಾಕಣೆ ಮಾಡಿದಾಗ ಮನೆಯ ಆಹಾರ ತ್ಯಾಜ್ಯ ಸಾಲೋದಿಲ್ಲ. ತರಕಾರಿಗಳ ಸಿಪ್ಪೆ, ಗೆಡ್ಡೆಗೆಣಸು, ಅಲಸಂದೆ, ರೇಷ್ಮೆ ಸೊಪ್ಪು, ಹರಳೆಲೆ, ಅವರೆ, ಕಬ್ಬಿನ ಸಿಪ್ಪೆ ತಿನ್ನುತ್ತವೆ. ಜಾಗವಿದ್ರೆ ಕುದುರೆ ಮಸಾಲೆ ಸೊಪ್ಪು ನೀಡಬಹುದು. ಇದು ಬಹಳ ಉತ್ತಮ ಆಹಾರ. ಎಲೆಕೋಸು, ಹೂಕೋಸುಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ನೀಡಬಾರದು. ಮೊಲ ಬೆಳೆದಂತೆ ಅದರ ಆಹಾರದ ಪ್ರಮಾಣ ಹೆಚ್ಚಿಸಬೇಕು. ಪ್ರತಿದಿನ ಪೂರ್ಣವಾಗಿ ಬೆಳೆದು ಒಂದು ಮರಕ್ಕೆ 500 ಗ್ರಾಂ ಹಸಿರು ಮೇವು, 60 ಗ್ರಾಂ ತಿಂಡಿ ಮಿಶ್ರಣ ನೀಡಬೇಕು. ಮರಿಗಳಿಗೆ ಒಂದು ದಿನಕ್ಕೆ 250 ಗ್ರಾಂ ಹಸಿರು ಹುಲ್ಲು, 25 ಗ್ರಾಂ ತಿಂಡಿ ಮಿಶ್ರಣ ನೀಡಬೇಕು. ಮೊಲಗಳಿಗೆ ಕುಡಿಯಲು ಶುದ್ಧ ನೀರು ಒದಗಿಸಬೇಕು. ಕೆಲವರು ಪಂಜರಕ್ಕೆ ಹೊಂದಿಕೊಂಡಂತೆ ಬಟ್ಟಲುಗಳನ್ನ ಇಡ್ತಾರೆ. ಮತ್ತೆ ಕೆಲವರು ಸಣ್ಣ ಪೈಪುಗಳ ಮುಖಾಂತರ ನೀರು ಹಾಯಿಸಿರ್ತಾರೆ. ಅದರ ತುದಿಯನ್ನ ಮೊಲ ಕಚ್ಚಿದಾಗ ನೀರು ಬರುತ್ತೆ. ಇದರಿಂದ ನೀರು ಚೆಲ್ಲುವ ಸಂಭವ ಇರುವುದಿಲ್ಲ. ಈ ಫಾರ್ಮಿನಲ್ಲಿ ನೀರಿಗೆ ಕೆಲವು ಮನೆಮದ್ದು ಸೇರಿಸುತ್ತಾರೆ. ಇದರಿಂದ ಅವುಗಳ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಎಂದು ಹೇಳಲಾಗುತ್ತೆ. ಒಂದು ಮೊಲ ವರ್ಷಕ್ಕೆ 6 ಬಾರಿ ಮರಿ ಹಾಕುತ್ತೆ. ಅತಿ ಹೆಚ್ಚು ಮರಿಗಳನ್ನ ಹಾಕಿದ್ರೆ ಅವುಗಳನ್ನ ಬ್ರೀಡಿಂಗ್ ಮಾಡಿಸಲು ತೆಗೆದುಕೊಳ್ಳುವುದಿಲ್ಲ. ಕಡಿಮೆ ಮರಿ ಹಾಕಿದ್ರೆ ಅಂಥ ಮರಿಗಳನ್ನ ಮಾತ್ರ ಬ್ರೀಡಿಂಗ್ ಕಾರ್ಯಕ್ಕೆ ಪರಿಗಣಿಸಲಾಗುತ್ತೆ. ಇದರಿಂದ ಆರೋಗ್ಯಕರ ಮೊಲಗಳ ಸಂತಾನೋತ್ಪತ್ತಿ ಸಾಧ್ಯವಾಗುತ್ತೆ. ಮೊಲಗಳ ಸಾಕಾಣೆಯಲ್ಲಿ ನಿರ್ವಹಣೆ ವೆಚ್ಚ ಕಡಿಮೆ. ಇದರ ವೆಚ್ಚವನ್ನ ಅವುಗಳ ಗೊಬ್ಬರ ಮಾರಾಟದಿಂದ ವಾಪಸ್ಸು ಪಡೆಯಬಹುದು. ಮೊಲಗಳ ಹಿಕ್ಕೆ ಸಸ್ಯಗಳಿಗೆ ಅತ್ಯುತ್ತಮ ಪೋಷಕಾಂಶ. ಇದನ್ನ ನೀಡುವುದರಿಂದ ಮಣ್ಣಿನ ಫಲವತ್ತತೆಯು ವೃದ್ಧಿಸುತ್ತದೆ. ಸಸ್ಯಗಳ ಇಳುವರಿ ಪ್ರಮಾಣವು ವೃದ್ಧಿಸುತ್ತದೆ. ಆದ್ದರಿಂದಲೇ ಹೆಚ್ಚು ರೈತರು ಇವುಗಳ ಗೊಬ್ಬರಕ್ಕಾಗಿ ಬೇಡಿಕೆ ಸಲ್ಲಿಸುತ್ತಾರೆ. ಹೆಚ್ಚು ಮೊಲ ಸಾಕಣೆ ಮಾಡಿದ್ರೆ ಅದರಿಂದ ದೊರೆಯುವ ಗೊಬ್ಬರದ ಪ್ರಮಾಣವೂ ಹೆಚ್ಚು. ಒಂದು ಟ್ರ್ಯಾಕ್ಟರ್ ಲೋಡಿಗೆ ಪ್ರಸ್ತುತ 15,000 ರೂಪಾಯಿ ಬೆಲೆ ಇದೆ.
ಮೊಲ ಸಾಕಣೆಯ ಮತ್ತೊಂದು ಅಂಶ ಏನೆಂದ್ರೆ ಇದರಲ್ಲಿ ದೈನಂದಿನ ಕೆಲಸ ಕಾರ್ಯಗಳು ಕಡಿಮೆ. ಆದ್ರಿಂದ ಈ ವೃತ್ತಿ ಜೊತೆಗೆ ಇದರ ಯಾವುದಾದರೊಂದು ವೃತ್ತಿಯನ್ನ ಮಾಡಬಹುದು. ಈ ಫಾರ್ಮಿನ ಮಾಲೀಕ ಮಂಜುನಾಥ್ ಅವರು ಮೊಲ ಸಾಕಣೆ ಜೊತೆಗೆ ತೆಂಗಿನಕಾಯಿ ವ್ಯಾಪಾರವನ್ನ ಮಾಡ್ತಿದ್ದಾರೆ. ನಮ್ಮ ತಿಪ್ಟೂರು ಅಂತ ತಾಲೂಕಿನಲ್ಲಿ ನಿರುದ್ಯೋಗ ಸಮಸ್ಯೆ ತುಂಬಾನೇ ಇದೆ. ಇಲ್ಲಿ ಸಾಕಷ್ಟು ಜನ ವಿದ್ಯಾವಂತರು ಕೂಡ ಮತ್ತೆ ಆರ್ಥಿಕ ಪರಿಸ್ಥಿತಿಯಿಂದ ಈ ಶಾಲಾ ಕಾಲೇಜುಗಳು ಬಿಟ್ಟ ಅಂತ ಹುಡುಗರುಗಳು ಅಥವಾ ಹೆಣ್ಮಕ್ಳು ಯಾರಿದ್ದಾರೆ ಅವರು ಗಾರ್ಮೆಂಟ್ಸು ಮತ್ತೆ ಈ ಥರದ್ದೆಲ್ಲ ಕಡಿಮೆ ಸಂಬಳಕ್ಕೆ ಹೋಗ್ತಾ ಇರ್ತಾರೆ. ಆದರೆ ಅವರ ಆರ್ಥಿಕ ಉತ್ಪಾದನೆಗಳನ್ನ ಈ ಥರದ ಒಂದು ಉಪಕಸಬುಗಳನ್ನ ಮಾಡಿಕೊಂಡ್ರೆ ಅವ್ರ ಜೀವನ ಕೂಡ ಚೆನ್ನಾಗಿ ಇದಾಗ್ತದೆ. ಮೊಲ ಸಾಕಾಣೆಯಂತಹ ಕಸುಬನ್ನ ಪ್ರಧಾನವಾಗಿಯೂ ಅಥವಾ ಉಪಕಸುಬಾಗಿಯೂ ತೆಗೆದುಕೊಳ್ಳಬಹುದು. ಅವರವರ ಅನುಕೂಲ ಇಚ್ಛೆ ಅನುಸಾರ ಇದು ನಿರ್ಧಾರವಾಗುತ್ತೆ. ಮುಖ್ಯವಾಗಿ ಇದರಿಂದ ಗ್ರಾಮೀಣ ಪ್ರದೇಶದ ನಿರುದ್ಯೋಗ ಸ್ವಲ್ಪ ಮಟ್ಟಿಗಾದ್ರೂ ನಿವಾರಣೆಯಾಗುತ್ತೆ. ನಿರುದ್ಯೋಗದಲ್ಲಿರ್ತಕ್ಕಂಥ ಯುವಜನತೆ ಅಥವಾ ಈಗಾಗಲೇ ಬೇರೆ ಕೆಲಸ ಮಾಡಿಕೊಂಡು ಮತ್ತು ಅದರಲ್ಲೂ ಏನೋ ಸಮಯ ಕಾಲಾವಕಾಶಗಳಿತ್ತು ಅಂತಂದ್ರೆ ಮನೆ ಒಳಗಡೆ ಸಣ್ಣ ಪುಟ್ಟ ಆದಾಯ ಮೂಲನ ಉತ್ಪಾದನೆ ಮಾಡ್ಕೊಳ್ಳಿಕ್ಕೆ ಈ ತರ ಮಲೆ ಸಾಕಾಣಿಕೆ ಮಾಡ್ಕೊಳ್ತಾ ಹೋಗ್ಬೋದು. ಯಾವುದೇ ಕೆಲಸ ಮಾಡುವ ಮುನ್ನ ತರಬೇತಿ ತೆಗೆದುಕೊಳ್ಳುವುದು ಉತ್ತಮ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ತೋಟಗಾರಿಕೆ ಇಲಾಖೆ ಮತ್ತು ಬೆಂಗಳೂರಿನ ಹೆಸರುಘಟ್ಟದಲ್ಲಿರುವ ಪಶು ಸಾಕಾಣೆ ತರಬೇತಿ ಕೇಂದ್ರದಲ್ಲಿ ಉಚಿತ ತರಬೇತಿ ನೀಡಲಾಗುತ್ತೆ. ಈ ಸಂದರ್ಭದಲ್ಲಿ ಬಂದ ಕಲಿಕಾ ಅಭ್ಯರ್ಥಿಗಳಿಗೆ ಊಟ ಮತ್ತು ವಸತಿ ಸೌಲಭ್ಯವೂ ಇರುತ್ತೆ. ಇದರ ಸದುಪಯೋಗವನ್ನ ಗ್ರಾಮೀಣ ಪ್ರದೇಶದ ಯುವಕರು ಹೆಚ್ಚಾಗಿ ಪಡೆದುಕೊಳ್ಳಬೇಕಾದ ಅವಶ್ಯಕತೆ ಇದೆ. ಇದ್ರ ಬಗ್ಗೆ ಮಾಹಿತಿ ಮತ್ತು ಈ ತರಂತ ವಿಚಾರಗಳನ್ನ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಹೆಸರುಘಟ್ಟ ಫಾರಂ ಅಲ್ಲಿ ಟ್ರೈನಿಂಗ್ ಎಲ್ಲ ಕೊಡ್ತಾರೆ. ಒಂದು ವಾರದ್ದು ಅಥವಾ ಒಂದು ತಿಂಗಳು ಥರದ್ದೆಲ್ಲ ತರಬೇತಿ ಕೇಂದ್ರಗಳಿದೆ. ಅವರು ತರಬೇತಿಯನ್ನು ಕೊಡ್ತಾರೆ. ಅಲ್ಲಿ ತರಬೇತಿ ತಗೊಂಡಂತ ಯುವಜನರಿಗೆ ಬ್ಯಾಂಕ್ಗಳಲ್ಲಿ ಈ ತರ ಶೆಡ್ಗಳು ಕಟ್ಕೊಳ್ಳೋಕೆ ಲೋನ್ಗಳು ಕೊಡುವಂಥದ್ದು ಈ ಥರದ್ದೆಲ್ಲ ಇದಾವೆ ವಿಚಾರಗಳು. ಸರ್ಕಾರದಿಂದ ಅವಕಾಶಗಳಿದೆ. ನೀರು, ಆಹಾರ ಹಾಕಲು ಪಾತ್ರೆಗಳು ಬೇಕಾಗುತ್ತವೆ. ಇದಕ್ಕೆ ಹೆಚ್ಚಿನ ಉಷ್ಣಾಂಶವಿರಬಾರದು. ರೋಗಗಳು ಬರುವುದಿಲ್ಲವಾದ್ದರಿಂದ ಇವುಗಳ ನಿರ್ವಹಣೆ ಸುಲಭ. ಇನ್ನು ಮೊಲಗಳಿಗೆ ಆಹಾರ ಒದಗಿಸುವುದು ಸುಲಭ. ಇವು ಎಲ್ಲಾ ತರಹದ ಸಸ್ಯೋತ್ಪನ್ನ ಆಹಾರವನ್ನ, ತರಕಾರಿಗಳನ್ನ, ಮನೆಯಲ್ಲಿ ಚೆಲ್ಲುವ ಸೊಪ್ಪು, ಸಿಪ್ಪೆ, ಗೆಡ್ಡೆ ಗೆಣಸು, ಮುಸುರೆಯನ್ನ ತಿನ್ನುತ್ತವೆ. ಇದಲ್ಲದೆ ರೇಷ್ಮೆ ಸೊಪ್ಪು, ಅರಳೆಲೆ, ಚೊಗಚೆ, ಅಲಸಂದಿ, ಅವರೆ, ಕಬ್ಬಿನ ಸಿಪ್ಪೆ ತಿನ್ನುತ್ತವೆ. ಕುದುರೆ ಮಸಾಲೆ ಸೊಪ್ಪು ಬಹಳ ಶ್ರೇಷ್ಠ. ಮಳೆಗಾಲದಲ್ಲಿ ಸಿಗುವ ಹಸಿರು ಮೇವನ್ನ ನೆರಳಿನಲ್ಲಿ ಒಣಗಿಸಿ ಬೇಸಿಗೆ ಸಮಯದಲ್ಲಿ ಉಪಯೋಗಿಸಬಹುದು. ಎಲೆಕೋಸು, ಹೂಕೋಸು ಹೆಚ್ಚಿನ ಪ್ರಮಾಣದಲ್ಲಿ ಹಾಕಬಾರದು. ದೊಡ್ಡದಾಗಿ ಬೆಳೆದಂತೆ ಮೊಲಕ್ಕೆ ಪ್ರತಿದಿನ 1ಕ್ಕೆ 500 ಗ್ರಾಂ ಹಸಿರು ಮೇವು, ಇದರ ಜೊತೆಗೆ 1ಕ್ಕೆ 50ರಿಂದ 60 ಗ್ರಾಂ ಕರುಗಳ ತಿಂಡಿ ಮಿಶ್ರಣ ಮಾಡಬೇಕು. ಮರಿಗಳಿಗೆ 250 ಗ್ರಾಂ ಹಸಿರು ಹುಲ್ಲು, 25 ಗ್ರಾಂ ತಿಂಡಿ ಮಿಶ್ರಣ ಬೇಕಾಗುತ್ತೆ. ಮೊಲಕ್ಕೆ ಒಂದು ದಿನಕ್ಕೆ 100ರಿಂದ 120 ಸಿಸಿ ನೀರು ಬೇಕಾಗುತ್ತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಮೊಲ ಸಾಕಣೆ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.